ನೋಡ್ರಿ ಇದು ಆಯತಾಕಾರದ ಘನದ ಉದ್ದ ಅಗಲ ಮತ್ತು ಎತ್ತರಗಳು ಕ್ರಮವಾಗಿ 20 ಸೆಂಟಿಮೀಟರ್ 15 ಸೆಂಟಿಮೀಟರ್ ಮತ್ತು 10 ಸೆಂಟಿಮೀಟರ್ ಆದರೆ ಎಲ್ಲ ಮೇಲ್ಮೈಗಳ ವಿಸ್ತೀರ್ಣ ಎಷ್ಟು ಅಂತ ಕೇಳ್ತಾರೆ. ವಿಸ್ತೀರ್ಣ ಎಷ್ಟು ಅಂತ ಕೇಳ್ತಾರೆ. ಅಂದ್ರೆ ಇಲ್ಲಿ ಅಗಲ ಅಂದ್ರೇನು, ಉದ್ದ ಅಂದ್ರೇನು, ಎತ್ತರ ಅಂದ್ರೆ ನೋಡ್ಕೊಳ್ಳೋಮ್ಮ. ಮೊದಲ ಉದ್ದ ಉದ್ದಕ್ಕೆ ನಾವು ಏನಂತೀವಿ, ಲೆಂತ್ ಅಂತೀವನಿಲ್ಲ, ಅದಕ್ಕೆ ಎಲ್ ಅಂತ ಇಂಡಿಕೇಟ್ ಮಾಡೋಮು. ಎಲ್ ಅಂದರೆ ಎಷ್ಟದಿಲ್ಲಿ 20 ಸೆಂಟಿಮೀಟ್ರ್ದಾಗ ಅದ. ಇನ್ನು ಅಗಲಕ್ಕೆ ಏನಂತೀವಿ, ಬ್ರೆಫ್ತ್ ಅಂದ್ರೆ ಬಿ ಅಂತ ಇಂಡಿಕೇಟ್ ಮಾಡೋಮು. ಬಿ ಎಷ್ಟದ 15 ಸೆಂಟಿಮೀಟ್ರ್. ಇನ್ನು ಎತ್ತರ ಅಂದರೆ ಎಚ್, ಹೈಟ್ ಅಂತೀವಿ. ಹೈಟದ ಮೊದಲನೇ ಅಕ್ಷರ ಸಂಕೇತವಾಗಿ ಬಳಸಿ ನಾವು. ಎಷ್ಟದಿಲ್ಲಿ 10 ಸೆಂಟಿಮೀಟ್ರ್ ಅದು. ಹೌದಲ್ಲ. ಸೂತ್ರ ಏನದಪ್ಪ, ಮೇಲ್ಮೈ ವಿಸ್ತೀರ್ಣ. ಹೆಂಗಂದ್ರೆ ಆಯತಾಕಾರದ ಘನ ಅದು. ಆಯತಾಕಾರದ ಘನ ಅಂದ್ರೆ ಹೆಂಗಿರ್ತದೆ ಅದು, ಇದು ಆಯತದ ನಿಲ್ಲಿದು. ಹಾಂ, ಆಯತಾಕಾರದಲ್ಲ, ಇದು ಆಯತಾಕಾರದ ಒಂದು ಘನ ಅದು. ನೋಡ್ರಿ ಈ ತನ್ನಾಗಿರ್ತದೆ. ಇದರ ಮೇಲ್ಮೈ ವಿಸ್ತೀರ್ಣ, ಇದರ ಮೇಲ್ಮೈಗಳು ಎಷ್ಟದವ, 6 ಮೇಲ್ಮೈಗಳು ಇರ್ತಾವೆ. ಹೌದಲ್ಲ. ಏನಪ್ಪ ಇದ್ರ ವಿಸ್ತೀರ್ಣ ತೆಗಿಬೇಕಾದ್ರೆ ಅಂದರೆ ವಿಸ್ತೀರ್ಣ ಈಕ್ವಲ್ ಟು 2 ದುಂಡು ಕೌಂಸ್ ಎಲ್ ಇಂಟು ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಚ್ ಎಲ್. ಎಲ್ ಅಂದ್ರೇನು, ಬಿ ಅಂದ್ರೇನು, ಎಚ್ ಅಂದ್ರೆ ಏನು ಅನ್ನೋದು ಇಲ್ಲಿ ಮ್ಯಾಗ ಬರ್ತೀನಿ ನಾನು. ನೀವು ಸರಳವಾಗಿ ನೀವು ತಿಳ್ಕೊಬೋದು. ಈಕ್ವಲ್ ಟು 2. ಎಲ್ ಅಂದರೆ ಎಷ್ಟು, ಎಲ್ ಅಂದರೆ ಉದ್ದ ಎಷ್ಟದ 20 ಸೆಂಟಿಮೀಟ್ರ್ ಅದ. ಅದಕ್ಕೆ 20. ಎಲ್ ಮತ್ತು ಬಿದ ಮಧ್ಯದಲ್ಲಿ ಇಂಟು ಇರ್ತದೆ, ಅದಕ್ಕೆ ಇಂಟು ಹಾಕ್ಕೊಂಡೀನಿ. ಬಿ ಅಂದರೆ ಎಷ್ಟು 15 ಪ್ಲಸ್ ಬಿ ಅಂದರೆ ಎಷ್ಟು 15 ಇಂಟು ಎಚ್ ಅಂದರೆ ಎಷ್ಟು 10 ಇಂಟು ಎಚ್ ಅಂದರೆ ಎಷ್ಟು 10 ಇಂಟು ಎಲ್ ಅಂದರೆ ಎಷ್ಟು 20. ಇದನ್ನು ನಾವು ಸರಳೀಕರಿಸ್ಕೊಂಡ್ಬಿಟ್ರೆ ನಮ್ಮದು ಲೆಕ್ಕಾಚಾರಕ್ಕೆ ಮುಗಿದು ಹೋಗ್ತದೆ. ಈಕ್ವಲ್ ಟು 2 ಇಲ್ಲಿ ಪ್ಲಸ್ ಅದ, ಎಲ್ ಬಿ ಪ್ಲಸ್ ಆಯಿತು, ಇಲ್ಲಿ ಪ್ಲಸ್ ಅದ, ಇಲ್ಲಿ ಪ್ಲಸ್ ಆಗಬೇಕಲ್ಲ. ಪ್ಲಸ್ ಆಯಿತು. ಇನ್ನು ದುಂಡು ಕೌಸ್ ಎಷ್ಟದಪ್ಪ 15 2 30 0ಕ್ಕೆ 0 ಪ್ಲಸ್ 15 ಬಂದರೆ 15 0ಕ್ಕೆ 0 ಪ್ಲಸ್ 10 2 20 0ಕ್ಕೆ 0 ಇಷ್ಟ ಆಯಿತು. ಬ್ರಾಕೆಟ್ದಾಗಿಂದ ಅಷ್ಟು ಕೂಡಿಸ್ರಿ. 2 ಇಂಟು 650 ಇದು ಅಷ್ಟು. ಇದ್ರಾಗ ಇದು ಕೂಡಿಸ್ರಿ. 65 2 ಎಷ್ಟು 130 0ಕ್ಕೆ 0. ಏನಿದು ವಿಸ್ತೀರ್ಣ ಅದ, ಅದಕ್ಕೆ ಸೆಂಟಿಮೀಟ್ರದಲ್ಲಿ ಅದಾವ, ಅದಕ್ಕೆ ಸೆಂಟಿಮೀಟ್ರ್ ಸ್ಕ್ವೇರ್ ಅಂತೀನಿ. ಮತ್ತು ಘನ ಅನ್ನಬಾರ್ದು. ಇದು ದ ರೈಟ್ ಆಪ್ಷನ್ ಎಷ್ಟಾಗ್ತದೆ ಇಲ್ಲಿ 1300 ಚದರ ಸೆಂಟಿಮೀಟರ್. 1300 ಚದರ ಸೆಂಟಿಮೀಟರ್. ರೈಟ್ ಆಪ್ಷನ್ ಎಷ್ಟು ಎ. ರೈಟ್ ಆಪ್ಷನ್ ಎಷ್ಟು ಎ. ನೋಡ್ರಿ, ಘನದ ಒಂದು ಅಂಚಿನ ಅಳತೆ 5 ಸೆಂಟಿಮೀಟರ್ ಆದರೆ ಎಲ್ಲ ಮೇಲ್ಮೈಗಳ ವಿಸ್ತೀರ್ಣ ಎಷ್ಟು? ಎಲ್ಲ ಮೇಲ್ಮೈಗಳ ವಿಸ್ತೀರ್ಣ ಅಂದರೆ ಅದರ ಸೂತ್ರ ಏನು? ವಿಸ್ತೀರ್ಣ ಅಂದರೆ ಘನದ ವಿಸ್ತೀರ್ಣ ಏನು 6a ಸ್ಕ್ವೇರ್. ಎ ಸ್ಕ್ವೇರ 6a ಸ್ಕ್ವೇರ್. ವೆರಿ ಗುಡ್. ಹೌದಾ? ಅಂದ್ರೆ 6 ಇಂಟು ಎ ಅಂದರೇನು, ಇಲ್ಲಿ ಒಂದು ಘನ ಆಯಿತು 5 ಸ್ಕ್ವೇರ್ ಆಯಿತು. ಇಷ್ಟ ಆಯ್ತಾ? ಅಂದರೆ 6 ಇಂಟು 5 ಇಂಟು 5 6 5 30 35 150 ಸೆಂಟಿಮೀಟರ್ ಸ್ಕ್ವೇರ್. ಹೌದಲ್ಲ? ಇದು ನೋಡ್ರಿ, ಇದು 150 ಸೆಂಟಿಮೀಟ್ರ್ ಇದು ಆಗೋದೇ ಇಲ್ಲ.
ಹಾಂ, ಇದು ತಪ್ಪಾಯಿತು. 150 ಸೆಂಟಿಮೀಟರ್ ಸ್ಕ್ವೇರ್. ದ ರೈಟ್ ಆಪ್ಷನ್ಸ್ ಬಿ ಆಗ್ತದೆ. ಇದು ಘನ ಆಗ್ತದೆ, ಇದೂ ಆಗಲ್ಲ. ಇದು ಮೀಟರ್ದಾಗ ಅದ, ಅಲ್ಲಿ ಸೆಂಟಿಮೀಟರ್ ಅಂತದೆ, ಇದೂ ಆಗಲ್ಲ. ದ ರೈಟ್ ಆಪ್ಷನ್ಸ್ ಬಿ. ರೈಟ್ ಆಪ್ಷನ್ಸ್ ಎಷ್ಟು? ಬಿ. ನೋಡಿ, 4 ಮೀಟರ್ ಅಂಚುವಿರುವ ಘನಾಕಾರದ ಕಟ್ಟಿಗೆಯನ್ನು 20 × 10 × 5 ಸೆಂಟಿಮೀಟರ್, ಅಂದರೆ ಎಲ್ಲ ಒಟ್ಟು ಸೆಂಟಿಮೀಟರ್ ಅದಾವೆ. ಮಾನಗಳನ್ನು ಹೊಂದಿರುವ ಕಟ್ಟಿಗೆಯ ತುಣುಕುಗಳನ್ನು ಎಷ್ಟು ತಯಾರಿಸಬಹುದು ಅಂತದ. ಹೌದಲ್ಲ? ತುಣುಕುಗಳ ಸಂಖ್ಯೆ ಈಕ್ವಲ್ ಟು ಕಟ್ಟಿಗೆಯ ಘನಫಲ ಕಟ್ಟಿಗೆಯ ಅಪಾನ್ ಹೌದಲ್ಲ ಚಿಕ್ಕ ಕಟ್ಟಿಗೆಯ ಘನಫಲ. ಚಿಕ್ಕ ಕಟ್ಟಿಗೆಯ ಘನಫಲ ಅಂದ್ರೆ ಚಿಕ್ಕ ಕಟ್ಟಿಗೆಯ ಘನಫಲ ಆಗ್ತದನಿಲ್ಲ. ಅಂದ್ರೆ ಇದ್ರ ಘನಫಲ ಎಷ್ಟು? 4 ಮೀಟ್ರ್ ಅಂಚದ. 4 ಮೀಟ್ರ್ ಅಂಚದ ಅಂದ್ರೆ 4 × 4 × 4 ಆಯಿತು. ಹೌದಲ್ಲ? ಅಂದರೆ ಎಷ್ಟಾಯಿತು? 4 ಈ ಮೀಟ್ರ್ದಾಗ ಅದಲ್ಲ. 4 ಮೀಟರ್ ಇಂಟು 4 ಮೀಟರ್ ಇಂಟು 4 ಮೀಟರ್ ಸರಸವಾಗಲೇ 20 ಸೆಂಟಿಮೀಟರ್ ಇಂಟು 10 ಸೆಂಟಿಮೀಟರ್ ಇಂಟು 5 ಸೆಂಟಿಮೀಟರ್. ಪ್ರಾಬ್ಲಮ್ ಆಯಿತು. ಏನು ಪ್ರಾಬ್ಲಮ್ ಆಯಿತು? ಇಲ್ಲಿ ಮೇಲೆ ಮೀಟರ್ ಅದ, ಕೆಳಗೆ ಸೆಂಟಿಮೀಟ್ರ್. ಹೌದಲ್ಲ? ಮೀಟರವನ್ನು ಸೆಂಟಿಮೀಟರ್ದ ಮಾಡ್ಕೊಳ್ಳೇಬೇಕು, ನಾವು ಕನ್ವರ್ಟ್ ಮಾಡ್ಕೊಳ್ಳೇಬೇಕು. ಅಂದ್ರೆ ಮೀಟರವನ್ನು ಸೆಂಟಿಮೀಟರ್ದಲ್ಲೇ ಬರೆಯಬೇಕಾದ್ರೆ ಏನು ಮಾಡಬೇಕು? ಮೀಟರವನ್ನು ಸೆಂಟಿಮೀಟರ್ದಲ್ಲೇ ಬರೆಯಬೇಕಾದರೆ 100ರಿಂದ ಗುಣಿಸಬೇಕು. ಅಂದ್ರೆ 4 × 100 ಇಂಟು 4 ಇಂಟು 100 ಇಂಟು 4 ಇಂಟು 100 ಎಲ್ಲ ಏನದು? ಸೆಂಟಿಮೀಟರ್ದಾಗ ಅದು. ಈಗ ಇನ್ನು ಕೆಳಗಿಂದು 20 10 5 ಅವತ್ತು ಸೆಂಟಿಮೀಟರ್ದಾಗ ಅದಾವ. 20 ಇಂಟು 10 ಇಂಟು 5 ಹೌದ್ರ ಛೇದ ಹೋಗ್ತದ. ಈ 0 ಈ 0 ಈ 0 ಈ 0 ಕಟ್ ಮಾಡ್ಕೊಂಡಿವಿ. 2 ಬಂದಲೇ 2 2ಲೇ 5 ಬಂದರೆ 5 20ಲೇ. ಹೌದಾ? ಅಷ್ಟು ಗುಣಾಕಾರ ಮಾಡಬೇಕಲ್ಲ. ಇನ್ನು ಈಕ್ವಲ್ ಟು 2 ಬಂದಲೇ 2 4ಲೇ 8 8 ಬಂದಲೇ 8 4ಲೇ 32. ಸೊನ್ನೆಗಳು ಬಿಟ್ಟಿವಲ್ಲ, 0 ಕೊಟ್ಬಿಡೋಮು. ಇಂಟು 2 ಅಂತ ಅದಲ್ಲ. ಹೌದಲ್ಲ? 32 2ಲೇ ಮಾಡಿಬಿಡೋಮು. 64 ಆಯಿತು. 0 ಕೊಟ್ಬಿಡೋಮ. ಇಲ್ಲಂತೂ ಸೊನ್ನೆಗಳಿಲ್ಲ. ಇಲ್ಲಿ 2 0 ಇಲ್ಲಿ 1 0 ಬಂತು. ಅಂದ್ರೆ 3 0 1 2 3 0 ಎಷ್ಟಾಯಿತು? 64,000 ಪೀಸ್ಗಳನ್ನು ನಾವು ರೆಡಿ ಮಾಡ್ಬೋದು. ಒಂದು ರೈಟ್ ಆಪ್ಷನ್ಸ್ ಎಷ್ಟು? ರೈಟ್ ಆಪ್ಷನ್ಸ್ ಡಿ. ಅರ್ಥ ಆಯಿತು? ನೋಡಿರಿ ಈ ಪ್ರಶ್ನೆ ನೋಡಿರಿ. ಗಡಿಯಾರದ 2 ಮುಳ್ಳುಗಳು ಸರಳ ಕೋನ ಉಂಟು ಮಾಡಿದರೆ ಆಗ ಸಮಯ ಎಷ್ಟು ಅಂತ ಕೇಳ್ತಾರೆ. ಅಂದ್ರೆ ಗಡಿಯಾರ ಅಂದರೆ 12 ಗಂಟೆಗೆ ಎಷ್ಟು ಆಗ್ತದಪ್ಪ ಡಿಗ್ರಿ? ಇದು ಒಂದು ಗಡಿಯಾರ ಅಂತ ತಿಳ್ಕೊರಿ. ಇದು 12 ಆಯಿತು. ಆಮೇಲೆ ಇದು 3, ಇದು 6, ಇದು 9 ಆಯಿತು. ಇದು ಕೇಂದ್ರ ಬಿಂದು ಆಯಿತು. ಚಿಕ್ಕ ಮುಳ್ಳು ಇಲ್ಲೇ ಇತ್ತು ಅಂದರೆ ದೊಡ್ಡ ಮುಳ್ಳು ಇಲ್ಲೇ ಇರ್ತದೆ 12 ಆದಾಗ. ಅಂದ್ರೆ 12 ಗಂಟೆ ಆದಾಗ ಎಷ್ಟು ಡಿಗ್ರಿ ಆಗ್ತದೆ? 0 ಡಿಗ್ರಿ ಆಗ್ತದೆ.
ಹೌದಲ್ಲ. 3 ಗಂಟೆ ಆದಾಗ ಚಿಕ್ಕ ಮೂಳು ಇಲ್ಲಿ ಬಂತು, ಚಿಕ್ಕ ಮೂಳು ಇಲ್ಲಿ ಬಂತು ಅಂದಾಗ ಎಷ್ಟಾಗ್ತದೆ? 3 ಗಂಟೆ ಆದಾಗ ಎಷ್ಟಾಗ್ತದೆ? 90 ಡಿಗ್ರಿ ಆಗ್ತದೆ. ಅಂದರೆ ಇಲ್ಲಿ 90 ಡಿಗ್ರಿ ಆಗ್ತದೆ. ಹೌದಲ್ಲ. ಕರೆಕ್ಟಾಗಿ 6 ಗಂಟೆ ಆಯಿತು ಅಂದಾಗ ಚಿಕ್ಕ ಮುಳ್ಳು ಇಲ್ಲಿ ಬಂತು ಅಂದಾಗ, ಇದು ದೊಡ್ಡ ಮುಳ್ಳು ಆಯಿತು, ಇದು ಚಿಕ್ಕ ಮುಳ್ಳು ಆಯಿತು ಅಂದಾಗ ಇಲ್ಲಿ ಕೋನ ಎಷ್ಟಾಗ್ತದೆ? 180 ಡಿಗ್ರಿ ಆಗ್ತದೆ. ಸರಳ ಕೋನ, ಹೌದನಲ್ಲ? ಸರಳ ಕೋನ ಎಷ್ಟಾಗ್ತದೆ? 180 ಆಗ್ತದೆ. ಅಂದರೆ 6 ಗಂಟೆ ಆದಾಗ ಎಷ್ಟಾಗ್ತದೆ? 180 ಡಿಗ್ರಿ ಆಗ್ತದೆ. 180 ಡಿಗ್ರಿಗೆ ನಾವೇನು ಅಂತೀವಿ? ಸರಳ ಕೋನ ಅಂತೀವಿ. 180 ಡಿಗ್ರಿಗೆ ಏನಂತೀವಿ? ಸರಳ ಕೋನ ಅಂತೀವಿ. ಹೀಗಾಗಿ ಸರಳ ಕೋನ ಆಯಿತು ಅಂದಾಗ ಸಮಯ ಎಷ್ಟಾಗಿರ್ತದೆ ಗಡಿಯಾರದಲ್ಲಿ? 6 ಗಂಟೆ ಆಗಿರ್ತದೆ. ದ ರೈಟ್ ಆಪ್ಷನ್ಸ್ ಎ. ಸಾರಿ, ಎ ಅಲ್ಲ, ಡಿ. ಒಂದು ಸಂಖ್ಯೆಯು ಮತ್ತೊಂದು ಸಂಖ್ಯೆಗಿಂತ 36 ಹೆಚ್ಚಿದೆ ಮತ್ತು ಆ ಸಂಖ್ಯೆಗಳ ಮೊತ್ತ 48 ಆದರೆ ಆ ಸಂಖ್ಯೆಗಳು ಯಾವುವು ಅಂತದ. ಅಂದ್ರೆ ಒಂದು ಸಂಖ್ಯೆಯು ಮತ್ತೊಂದು ಸಂಖ್ಯೆಗಿಂತ 36 ಹೆಚ್ಚಿದೆ ಅಂತಾರೆ. ಅಂದರೆ ಎರಡು ಸಂಖ್ಯೆಗಳ ಅಂತರ ಎಷ್ಟಾಯಿತು? 36 ಆಗಬೇಕು, ಹೌದಾ? ಅಂದರೆ ಇಲ್ಲಿ 40ರಲ್ಲಿ 8 ಕಳೀರಿ, ಎಷ್ಟು ಉಳಿತು? 40ರಲ್ಲಿ 8 ಕಳೆದಾಗ ಎಷ್ಟು ಉಳಿತು? 32 ಆಯಿತು. ನಮಗಿದು ಬೇಕಾಗಿಲ್ಲ, ಇದು ರಾಂಗ್ ಆಯಿತು. ಇನ್ನು 36ರಲ್ಲಿ 12 ಕಳೀರಿ, 24, ಅಂತರ ಆಗಲಿಲ್ಲ. ಇನ್ನು 42ರಲ್ಲಿ 6 ಕಳೀರಿ, 36 ಆಯಿತು. ಇದು 32ರಲ್ಲಿ 16 ಕಳೀರಿ, ಅದೂ ಆಗಲಿಲ್ಲ. 42ರಲ್ಲಿ 6 ಕಳೆದಾಗ ಎಷ್ಟು ಸಿಕ್ತು ನಮಗೆ? 42 ಮೈನಸ್ 6 ಎಷ್ಟಾಯಿತು? 36 ಆಯಿತು. 36 ಬಂತು. ಮತ್ತು ಆ ಎರಡು ಸಂಖ್ಯೆಗಳನ್ನು ಕೂಡಿಸಿದಾಗ 48 ಆಗಬೇಕಂದಾರೆ. 42 ಪ್ಲಸ್ 6 ಕೂಡಿದಾಗ ಎಷ್ಟಾಗ್ತದೆ? 48 ಆಗ್ತದೆ, ಹೌದಲ್ಲ? ಹೀಗಾಗಿ ರೈಟ್ ಆಪ್ಷನ್ಸ್ ಎಷ್ಟು? ಸಿ. ರೈಟ್ ಆಪ್ಷನ್ ಸಿ, ಹೌದಲ್ಲ? ಇಂಥ ಪ್ರಶ್ನೆಯನ್ನು ಕೇಳ್ತಿರ್ತಾರೆ. ಸರಳವಾದ ಪ್ರಶ್ನೆ, ಕನ್ಫ್ಯೂಸ್ ಮಾಡ್ಕೋತೀರಿ. ಕೆಲವೊಂದು ಪ್ರಶ್ನೆಗಳು ಆಪ್ಷನ್ಸ್ ನೋಡಿಕೊಂಡು ಆಪ್ಷನ್ಸ್ ಆಧಾರದ ಮೇಲೆ ನಾವು ಕಂಟಿನ್ಯೂ ಆಯಿತು ಅಂದ್ರೆ ಅತಿ ಸರಳವಾಗಿಯೂ ಬರ್ತಿರ್ತದೆ. ಹಂಗೆ ಅಂದ್ಕೊಳ್ಳಿ ಪ್ರತಿಯೊಂದು ಆಪ್ಷನ್ಸ್ ಮೇಲೆ ಇರೋದಿಲ್ಲ, ಒಂದೊಂದು ಇರ್ತಿರ್ತಾವೆ. ನೀವು ವಿಚಾರ ಮಾಡಬೇಕು. ನೀವು ಬುದ್ಧಿಯನ್ನು ಖರ್ಚು ಮಾಡಿದ್ರೆ ನಿಮ್ಗೆ ಲಾಭ ಅದ. ಬುದ್ಧಿ ಖರ್ಚು ಮಾಡಬೇಕ್ರಿ, ಅಂದ್ರೆ ಲಾಭ ಸಿಗ್ತದೆ. ಎಷ್ಟು ಬುದ್ಧಿ ಖರ್ಚು ಮಾಡ್ತೀರಿ ಅಷ್ಟು ಬುದ್ಧಿ ಹೆಚ್ಚಾಗ್ತದೆ. ಎಲ್ಲ ವಸ್ತುಗಳು ನೋಡಿರಿ, ಖರ್ಚು ಮಾಡಿದಷ್ಟು ಕಡಿಮೆ ಆಗ್ತದೆ. ಆದರೆ ಬುದ್ಧಿ ಎಷ್ಟು ಬೇಕಾದಷ್ಟು ಖರ್ಚು ಮಾಡಿರಿ ಹೆಚ್ಚಾಗ್ತದೆ. ಖರ್ಚು ಮಾಡಿದಷ್ಟು ದೊಡ್ಡ ಡ್ಯಾಮದೊಳಗೆ ನೀರು ಸಾಲೋದಿಲ್ಲ. ಖರ್ಚು ಮಾಡಿದ್ರೆ ಡ್ಯಾಮ್ ಖಾಲಿ ಆಗ್ತದೆ. ಕೆರೆಯೊಳಗೆ ನೀರು ಅದನ್ನು ಖಾಲಿ ಆಗ್ತದೆ. ಆದರೆ ತಲೆಯೊಳಗಿನ ಬುದ್ಧಿ ಖರ್ಚು ಮಾಡಿದರೆ ಖಾಲಿ ಆಗೋದಿಲ್ಲ, ಹೆಚ್ಚಿಗೆ ಆಗ್ತದೆ. ಅದಕ್ಕೆ ಬುದ್ಧಿಯನ್ನು ಹೆಚ್ಚಿಗೆ ಆಗಬೇಕಾಗಿತ್ತು ಅಂದರೆ ಬುದ್ಧಿಯನ್ನು ನಾವು ಉಪಯೋಗ ಮಾಡಬೇಕು. ಎಷ್ಟು ಉಪಯೋಗ ಮಾಡ್ತೀರಿ ಅಷ್ಟು ಬುದ್ಧಿಯನ್ನೇ ಹೆಚ್ಚಾಗ್ತದೆ. ನೋಡಿರಿ ಪ್ರಶ್ನೆ ನೋಡಿರಿ. 1 ಡಜನ್ ಪೆನ್ನುಗಳ ಬೆಲೆ ರು 180 ಮತ್ತು 8 ಪೆನ್ಸಿಲ್ಗಳ ಬೆಲೆ ರು 56 ಆದರೆ 1 ಪೆನ್ನು ಮತ್ತು 1 ಪೆನ್ಸಿಲ್ಗಳ ಬೆಲೆ ಎಷ್ಟು? 1 ಡಜನ್ ಅಂದರೆ ಎಷ್ಟು? 12. 1 ಡಜನ್ ಅಂದರೆ ಎಷ್ಟು? 12. ಇದು ಎಲ್ಲರಿಗೂ ಗೊತ್ತದ, ಹೌದಲ್ಲ? 1 ಡಜನ್ ಪೆನ್ಸಿಲ್ಗಳ ಬೆಲೆ 180 ಅಂದ್ರೆ ಒಂದೇ. 12 ಪೆನ್ನುಗಳ ಬೆಲೆ 180. ಒಂದು ಪೆನ್ನಿಗೆ ಎಷ್ಟು? ಒಂದು ಪೆನ್ನು ಅಂತ ತಗೊಳ್ಳೋಮು ಅಂದರೆ 1 × 180 ಅಪಾನ್ 12. 12 ಒಂದೇ 15 ಅಂದರೆ ಒಂದು ಪೆನ್ನಿಗೆ ಎಷ್ಟು ಬಂತು? 15 ಬಂತು. ಇದು ಏನಾಯ್ತು? ಇದು ಪೆನ್ನಿಂದ ಆಯಿತು. ಇನ್ನು ಪೆನ್ಸಿಲ್ ಅಂತ ತಗೊಳ್ಳೋಮು. 8 ಪೆನ್ನುಗಳ ಬೆಲೆ 56 ಅದ. 8 ಪೆನ್ಸಿಲ್ಗಳ ಬೆಲೆ 56 ಅದ. ಒಂದು ಪೆನ್ಸಿಲ್ಗೆ ಎಷ್ಟು? ಅಂದರೆ 1 × 56 8 8 7 56. ಏನಂತಾರೆ ಅವರು? ಮೊದಲ ಒಂದು ಪೆನ್ನು ಪೆನ್ಸಿಲು
ಅಂದರೆ ಮೊದಲು ಪೆನ್ ಬರೀಬೇಕು, ಆಮೇಲೆ ಪೆನ್ಸಿಲ್ ಬರೀಬೇಕು. ಅಂದರೆ ಪೆನ್ನು ಅನುಪಾತ ಪೆನ್ಸಿಲ್. ಎಷ್ಟದಪ್ಪ ಪೆನ್ನು? 15, 7. ಇದು ನಮ್ಮ ಆನ್ಸರ್. ಇದು ರೈಟ್ ಆಪ್ಷನ್ಸ್ ಎಷ್ಟು? ಎ. ರೈಟ್ ಆಪ್ಷನ್ಸ್